ಸರ್, ನಮ್ಮ ಹೆಸರು ಈರಪ್ಪ ಬಾಳಿಕಾಯಿ ಅಂತ. ನಾವು ಒಂದು ತಿಂಗಳು ಮುಂಚಿತವಾಗಿ 1 ಲಕ್ಷ ರೂಪಾಯಿ ಕೊಟ್ಟಿಸಿಂದ ನಾವು ಆಡುಗಳನ್ನ ಬುಕ್ ಮಾಡಿದ್ದೀವಿ. ಆದರೆ ಇಲ್ಲಿ ಬಂದು ನೋಡ್ತೀವಿ, ಅಗದಿ ಚೆನ್ನಾಗಿದಾವೆಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇವರು 31 ಸಲ ತೊಗೊಂಡಿವಿ ಅಂದ್ರೆ ನಮಗೇನೈತಿ, ಎಲ್ಲಿದೆ ನಮ್ಮ ಮುಟ್ಟು ಹಿಡ್ಕಲ್ ಡ್ಯಾಮ್ಗೆ ಏನೈತಿದೆ ಅಲ್ಲಿ ತಕ್ಕ ಬಂದು ಫ್ರೀ ಡೆಲಿವರಿ ಕೊಡ್ತಾ ಇದ್ದಾರೆ. ಮತ್ತು ಅದಕ್ಕೆ 1 ತಿಂಗಳು ಆದಷ್ಟು ಇದನ್ನು ಕೊಡ್ತಾ ಇದ್ದಾರೆ, ಏನೋ ಹೊಟ್ಟನ್ನು ಕೊಡ್ತಾ ಇದ್ದಾರೆ. ಹಿಂಗಾಗಿ ಈಗ ವೇಟ್ ಮಾಡ್ಕಿಸಿಂದ ನಾವು ತೊಗೋತೀವಿ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ, ಮತ್ತೆಲ್ಲ ಸೌಕರ್ಯನೂ ಐತಿ ಇಲ್ಲಿ. ನಮಗಂತರೂ ಚೆನ್ನಾಗಿ ಅನಿಸೈತಿ. ಇಷ್ಟು ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಓಕೆ. ಮಹಾದೇವ ಹಾಂ ಮಾದೇವ್ ಅವ್ರು ಮಹಾದೇವ ಅದ, ಅವ್ರು ಕರ್ಕೊಂಡು ಬಂದಿದ್ದು. ಯಾಕಂದರೆ ಅವ್ರು 2 ಜನ ನೋಡ್ಲಕ್ಕೆ ಇಲ್ಲಿ ಈ ಥರನ ಎಲ್ಲರಿಗೂ ಹೇಳ್ತೀನಿ. ನಿಮ್ಮಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಮನುಷ್ಯ ಅದ, ಅವರು ಫಸ್ಟ್ ಟೈಮ್ ಮಾಡ್ತದ, ಅವ್ರಿಗೆ ಮಾಹಿತಿ ಗೊತ್ತಿಲ್ಲ. ಅದ್ರ ಸಲುವಾಗಿ 2ಗೆ ಕರ್ಕೊಂಡು ಬಂದಿದ್ವಿ. ಚಂದ ನೋಡಬೇಕು, ಹಾಲು ಅದು ಸಲುವಾಗಿ ಅವರು ಎಕ್ಸ್ಪೀರಿಯನ್ಸ್ ಸಲುವಾಗಿ ತೊಗೊಂಡು ಬಂದಿದ್ದು. ಓಕೆ. ಇವ್ರು ನಮ್ಮ ಅಣ್ಣಗಳು ಅದಾರ್ರಿ, ಅವರು ಈಗ ಟೋಟಲಿ ಆಡ್ ಬಗ್ಗೆ ಎಲ್ಲ A to Z ಎಲ್ಲ ಗೊತ್ತೈತಿ. ಆದ್ರೆ ನಮಗೆ ಗೊತ್ತಿದ್ದಿಲ್ಲ. ಆದ್ರೆ ಇವ್ರು ಇದನ್ನ ನೋಡ್ಕಿಸಿಂದ ಟೋಟಲಿ ಎಲ್ಲ ನೋಡ್ತಾರೆ. ಅಂದ್ರೆ ಪ್ರೆಗ್ನೆನ್ಸಿ ಇದ್ದದ್ದು ಇರಲ್ದು ಎಲ್ಲ ಏನೈತಿ ಅವ್ರು ಚೆಕ್ ಮಾಡ್ತಾವ್ರು. ಚೆಕ್ ಮಾಡ್ಕಿಸಿಂದ ಗಾಡಿಯಾಗ ಲೋಡ್ ಮಾಡಿಸ್ತೀವಿ. ಮೊದಲು ಟ್ರಾನ್ಸ್ಪೋರ್ಟೇಷನ್ಗೆ ಯಾವ ಥರ ಅದು ಟ್ರಾನ್ಸ್ಪೋರ್ಟೇಷನ್ ನೋಡ್ರಿ, ಈಗ 30 ಆಡ ತೊಗೊಂಡಿವಿ ಅಂದ್ರೆ ನಮ್ಮದು ಲೊಕೇಶನ್ ಎಲ್ಲಿರ್ತಾರ ಅಲ್ಲಿ ತನಕ ಅವರ ಫ್ರೀ ಡೆಲಿವರಿ ಕೊಡ್ತಾರೋ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ಹೇಳಿದಾರೆ. ನಾವು ಒಟ್ಟು ಇಲ್ಲಿ ಬಂದಿದ್ದೀವಿ, ನಮಗೆ ಒಗ್ದಿ ಚೆನ್ನಾಗಿ ಅನಿಸೈತಿ ನೋಡ್ರಿ. ಅಷ್ಟು ಇಷ್ಟು ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಈ ಥರ ಎಲ್ಲರಿಗೆ ಸೇಮ್ ಇರ್ತದೆ. ನಮ್ಮಲ್ಲಿ ಮಾಲ್ ಯಾವ ಥರ ಬರ್ತದೆ, ನೀವು ಅಮೌಂಟ್ ಯಾವ ಥರ ನಮಗೆ ಕೊಡ್ತದೆ, ಈ ಥರ ಮಾಲ್ ಬರ್ತದೆ. ನಮ್ಮಲ್ಲಿ 1% ಮೋಸ ಅಥವಾ ತಳಿಗೆ ಇಟ್ಕೋಬೇಡ. ಮಾಲ್ ನೋಡಬೇಕು. ನಮ್ಮಲ್ಲಿ ಯಾವ ಥರ ಶೈನಿಂಗ್ ಮತ್ತು ಮಾಲ್ ಬನ್ನಿ ತೋರಿಸ್ತೀನಿ. ಧನ್ಯವಾದಗಳು. ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ. ಸೊ ನೋಡಿ ಕಾಣ್ತಾ ಇದೆ, ಇಳಕಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಉಸ್ಮಾನಿಬಾದ್ ತಳಿಗಳನ್ನ. ಸೊ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅನುಭವಸ್ಥರು ರೈತರು ಕರ್ಕೊಂಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿ ಖರೀದಿ ಮಾಡಿದ್ದಾರೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ. ಒಂದು 8ರಿಂದ 10 ದಿನದಲ್ಲಿ ಅವ್ರಿಗೆ ಮೇಕೆಗಳನ್ನ ವಿತರಣೆ ಮಾಡಿದ್ದಾರೆ. ನೀವು ಅಷ್ಟೇ, ಈಗಂತೂ ಬೇಸಿಕ್ ಹಾಲಿದೆ, ತುಂಬ ಡಿಮ್ಯಾಂಡ್ ಇದೆ. ಸೊ ಮೇಕೆ ಬಂದ್ಬಿಟ್ಟು ಕ್ವಾಲಿಟಿ ನೋಡಿ ಯಾವ ಥರ ಶೈನಿಂಗ್ ಇದೆ. ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಬೇಕಾ, ಸೆಕೆಂಡ್ ಬೇಕಾ, ಥರ್ಡ್ ಬೇಕಾ, ಬ್ರೀಡರ್ ಬೇಕಾ, ಕ್ವಾಲಿಟಿ ವೈಸ್ ಇರುತ್ತೆ. ನೋಡಿ ಯಾವ ಥರ ಶೈನಿಂಗ್ ಇದೆ, ಯಾವ ಥರ ಮಿಂಚಿಂಗ್ ಇದೆ ಅಂತೇಳಿ. ಸೊ ಬೇಸಿಗೆ ಕಾಲದಲ್ಲಿ ಸುಮಾರು ಜನ ಸಾಕಾಣಿಕೆ ಮಾಡೋಕ್ಕೆ ಮುಂದೆ ಬರ್ತಾರೆ ರೈತ ಬಾಂಧವರು. ಸೊ ಈ ಟೈಮಲ್ಲಿ ಸಾಕಾಣಿಕೆ ಮಾಡೋಕ್ಕೆ ಒಂದು ಸೂಕ್ತ ಸಮಯ ಅಂತ ಅನ್ಕೊತೀನಿ ನಾನು. ಸೊ ಎಲ್ಲನೂ ರೈತರಿಗೆ ಅನುಭವ ಆಯಿತು ಅಂತಂದರೆ ಸೊ ಉಳ್ಕಿದ ಯಾವುದೇ ಸೀಸನಲ್ಲಿ ಬೇಕಾದ್ರೂ ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು. ಯಾರಿಗೆ ಬೇಕಾಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಆರಾಮಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಉಚಿತ ಟ್ರಾನ್ಸ್ಪೋರ್ಟ್ ಇರುತ್ತೆ, ಫೀಡಿಂಗ್ ಕೊಡ್ತಾರೆ, ಟ್ರೇ ಕೊಡ್ತಾರೆ. ಯಾವುದೇ ಜಿಲ್ಲೆಯಲ್ಲಾದರೂ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತಾರೆ ಅವರು.